ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ಸಬಿತಾ ಶೆಟ್ಟಿ. ಮೊದಲಿಗೆ ಹೆಡ್ಲೈನ್ಸ್. ದುರ್ಬಲಗೊಂಡಿದೆ ರೆಬೆಲ್ ಸ್ಟಾರ್ ಶ್ವಾಸಕೋಶ. ಹೆಚ್ಚಿನ ಚಿಕಿತ್ಸೆಗಾಗಿ ಸಿಂಗಾಪುರಕ್ಕೆ. ನಾಳೆ ಬೆಳಿಗ್ಗೆ ಏರ್ ಆಂಬ್ಯುಲೆನ್ಸ್ನಲ್ಲಿ ಪ್ರಯಾಣ. ಘರ್ಜನೆ ನಿಲ್ಲಿಸಿದ ಸಿಆರ್ ಸಿಂಹ. ಬನಶಂಕರಿಯ ಸೇವಾ ಕ್ಷೇತ್ರ ಆಸ್ಪತ್ರೆಯಲ್ಲಿ ನಿಧನ. ಸ್ವಗ್ರಹ ಗುಹೆಯಲ್ಲಿ ನೀರವ ಮೌನ. ಕಲಾವಿದರು ಗಣ್ಯರಿಂದ ಅಂತಿಮ ದರ್ಶನ. ಸಿಲಿಕಾನ್ ಸಿಟಿ ಮುಕುಟಕ್ಕೆ ಮತ್ತೊಂದು ಗರಿ. ಪೀಣ್ಯ ಟು ಮಲ್ಲೇಶ್ವರಂ ಗ್ರೀನ್ ಮೆಟ್ರೋಗೆ ಸಿಕ್ತು ಹಸಿರು ನಿಶಾನೆ. ಸಿಎಂ ಸಿದ್ದರಾಮಯ್ಯರಿಂದ ಉದ್ಘಾಟನೆ. ಹೆಂಡತಿ ಹಾಕಿದ್ದ ಸ್ಕೆಚ್ಗೆ ಬಲಿಯಾದ ಉದ್ಯಮಿ ಕೃಷ್ಣಪ್ಪ. ಆಸ್ತಿಗಾಗಿ ಭಾಮೈದನೆ ನಡೆಸಿದ್ದ ಭಾರೀ ಸಂಚು. ಕೊಲೆಗೈದ 7 ಮಂದಿ ಅಂದರ್. ಪಳಪಳ ಹೊಳೆಯೋ ವಜ್ರಾಭರಣ. ಮಿರಮಿರ ಮಿನುಗೋ ವೆರೈಟಿ ಚಿನ್ನ. ರಾಜಾಜಿನಗರದಲ್ಲಿ ಕಣ್ಸೆಳೆವ ಜ್ಯುವೆಲರಿ ಪ್ರದರ್ಶನ. ನಟ ಸಚಿವ ಅಂಬರೀಶ್ ಅನಾರೋಗ್ಯ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ನಾಳೆ ಸಿಂಗಾಪುರಕ್ಕೆ ಕರೆದೊಯ್ಯೋಕೆ ನಿರ್ಧರಿಸಲಾಗಿದೆ. ನಾಳೆ ಬೆಳಗಿನ ಜಾವ 3:30ಕ್ಕೆ ಸಿಂಗಾಪುರ್ಗೆ ಕರೆದೊಯ್ಯಲಾಗುತ್ತೆ ಅಂತ ಅಂಬಿ ಜೊತೆ ಮಗ ಅಭಿಷೇಕ್ ಕೂಡ ಪ್ರಯಾಣ ಬೆಳೆಸಲಿದ್ದಾರೆ ಅಂತ ಮೂಲಗಳು ಹೇಳಿವೆ. ನಟ ಸಚಿವ ಅಂಬರೀಶ್ ಅವರನ್ನು ನಾಳೆ ಬೆಳಿಗ್ಗೆ ಸಿಂಗಾಪುರಕ್ಕೆ ಕರೆದೊಯ್ಯಬೇಕು ಅಂತ ಹೇಳಿ ದೆಹಲಿಯ ಏಮ್ಸ್ ಆಸ್ಪತ್ರೆ ವೈದ್ಯರ ಒಂದು ಸಲಹೆ ಮೇರೆಗೆ ಈಗ ಆಲ್ರೆಡಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾಳೆ ಸಿಂಗಾಪುರ್ಗೆ ಬೆಳಗಿನ ಜಾವ 3:30ಕ್ಕೆ ಪುತ್ರ ಅಭಿಷೇಕ್ ಜೊತೆಗೆ ಅಂಬರೀಶ್ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಅಂಬರೀಷ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಸಿಂಗಾಪುರಕ್ಕೆ ಕರೆದೊಯ್ಯಲಾಗ್ತಾ ಇದೆ. ಇದೇ ವೇಳೆ ವಿಕ್ರಮ್ ಆಸ್ಪತ್ರೆಗೆ ಅಂಬಿಯನ್ನು ನೋಡಿ ವಿಚಾರಿಸೋಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ. ಅಂಬರೀಶ್ ಅವರು ನಾಳೆ ಬೆಳಗಿನ ಜಾವ ಸಿಂಗಾಪುರಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಅಂಬರೀಶ್ ಅವರನ್ನು ಕರೆದೊಯ್ಯಲಾಗ್ತಿದೆ. ಅಂಬರೀಶ್ ಜೊತೆಗೆ ಅಂಬರೀಶ್ ಪುತ್ರ ಅಭಿಷೇಕ್ ಕೂಡ ಸಿಂಗಾಪುರ್ಗೆ ಹೋಗ್ತಾ ಇದ್ದಾರೆ. ದೆಹಲಿಯ ಏಮ್ಸ್ ಆಸ್ಪತ್ರೆ ವೈದ್ಯರ ಒಂದು ಸಲಹೆ ಮೇರೆಗೆ ಅಂಬರೀಶ್ ಅವರನ್ನ ಸಿಂಗಾಪುರಕ್ಕೆ ಕರೆದೊಯ್ಯಲಾಗ್ತಾ ಇದೆ. ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜೇವೂರ್ ಅವರಿಂದ. ಜೇವೂರ್, ನಾಳೆ ಬೆಳಗಿನ ಜಾವ ಸಿಂಗಾಪುರಕ್ಕೆ ಅಂಬರೀಶ್ ಅವರನ್ನ ಕರೆದೊಯ್ಯಲಾಗ್ತಾ ಇದೆ. ಯಾರೆಲ್ಲ ಅವ್ರ ಜೊತೆ ಹೋಗ್ಬೋದು? ಹಾಗೇನೆ ಈಗ ಸಿಎಂ ಸಿದ್ದರಾಮಯ್ಯ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರಾ? ಹೌದು ಸಬಿತಾ, ಸಿಎಂ ಸಿದ್ದರಾಮಯ್ಯನವರು ವಿಕ್ರಮ್ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ ಈಗ. ಸೊ ಆಸ್ಪತ್ರೆಯ ನಂತರ 3:30 ಹೊತ್ತಿಗೆ ಅಂಬರೀಶ್ ಅವರನ್ನ ಸಿಂಗಾಪುರ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ. ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಈಗ ಏರ್ ಆಂಬ್ಯುಲೆನ್ಸ್ ಕೂಡ ಸಿದ್ಧತೆ ಬಂದು ಲ್ಯಾಂಡ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇವ್ರ ಜೊತೆಗೆ ಸುಮಲತಾ ಹಾಗೂ ಅಭಿಷೇಕ್ ಅವರು ಹೋಗುವ ಸಾಧ್ಯತೆ ಇದೆ. ಆಮೇಲೆ ಡಾಕ್ಟರ್ ಸತೀಶ್ ಹಾಗೂ ಇಂಟೆನ್ಸಿವ್ ಸ್ಪೆಷಲಿಸ್ಟ್ ಕೂಡ ಈ ಒಂದು ಏರ್ ಆಂಬ್ಯುಲೆನ್ಸ್ ನಲ್ಲಿ ಹೋಗ್ತಾ ಇದ್ದಾರೆ. ಸೊ 3 ಗಂಟೆ ಹೊತ್ತಿಗೆ ಈ ವಿಚಾರವಾಗಿ ಅಂಬರೀಶ್ ಅವರನ್ನ ಕರೆದುಕೊಂಡು ಹೋಗುವಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ಮಾಹಿತಿಯನ್ನ ವಿಕ್ರಮ್ ಆಸ್ಪತ್ರೆ ವೈದ್ಯರೇ ಮಾಧ್ಯಮಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸಬಿತಾ. ಜೇವೂರ್, ಶ್ವಾಸಕೋಶದ ಒಂದು ಅಂದ್ರೆ ಕಂಡೀಷನ್ ಯಾವ ರೀತಿ ಇದೆ? ಯಾಕಂದ್ರೆ ಏಮ್ಸ್ ಆಸ್ಪತ್ರೆ ವೈದ್ಯರು ಹೇಳಿದ್ರು ಸದ್ಯಕ್ಕೇನು ತೊಂದರೆ ಇಲ್ಲ, ಸಿಂಗಾಪುರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಇದ್ದಕ್ಕಿದ್ದಂಗೆ ಏನಾಯ್ತು ಅಂತ? ಇಲ್ಲ ಸಬಿತಾ, ಒಂದು ಆರಂಭದ ದಿನಗಳಿಂದ ಅಂದ್ರೆ ಫೆಬ್ರವರಿ 21 ಶುಕ್ರವಾರ ದಿನ ಒಂದು ಸುದ್ದಿ ಬಂತು. ಅಂಬರೀಶ್ ಅವ್ರನ್ನ ಸಿಂಗಾಪುರಕ್ಕೆ ಹೆಚ್ಚಿನ ಚಿಕಿತ್ಸೆಗಾಗಿ ಅಥವಾ ಅಲ್ಲೇ ಚಿಕಿತ್ಸೆ ಕೊಡ್ಲಿಕ್ಕೆ ಕರ್ಕೊಂಡು ಹೋಗುವಂತ ಒತ್ತಾಸೆ ಅವರ ಕುಟುಂಬಸ್ಥರು ಇತ್ತು ಅಂತ ಒಂದು ಮಾಹಿತಿ ಇತ್ತು. ಆದ್ರೆ ಇಲ್ಲಿಯ ವೈದ್ಯರು ಏನಿದ್ದಾರೆ, ವಿಕ್ರಮ್ ಆಸ್ಪತ್ರೆ ವೈದ್ಯರ ಸತೀಶ್ ಆಗ್ಲಿ ಅಥವಾ ರವೀಶ್ ಆಗ್ಲಿ ಅಥವಾ ರಂಗನಾಥ್ ಆಗ್ಲಿ ಅವರು ಟ್ರೀಟ್ಮೆಂಟ್ ಮಾಡಿದ ನಂತರ ಅದರ ಅವಶ್ಯಕತೆ ಇಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಸುಮ್ಮನೆ ಇದ್ದಂತ ಕುಟುಂಬಸ್ಥರು ನಿನ್ನೆಯಿಂದ ಅಥವಾ ಮೊನ್ನೆಯಿಂದನೇ ಅವ್ರಿಗೆ ಅಂಬರೀಶ್ ಅವ್ರನ್ನ ಸಿಂಗಾಪುರ್ಗೆ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಒತ್ತಾಸೆಯನ್ನ ತಮ್ಮ ಅಭಿಪ್ರಾಯವನ್ನ ವೈದ್ಯರಿಗೆ ತಿಳಿಸಿದ್ರ ಹಿನ್ನೆಲೆಯಲ್ಲಿ ಇವತ್ತು ಡಾಕ್ಟರ್
ರಂದೀಪ್ ಗುಲೇರಿಯಾ ದೆಹಲಿಯಿಂದ ಬೆಂಗಳೂರಿಗೆ ಬಂದು ಅಂಬರೀಶ್ ಅವ್ರನ್ನ ಮತ್ತೆ ಪುನರ್ ತಪಾಸಣೆ ಮಾಡಿ ರಿಪೋರ್ಟ್ ಅನ್ನೆಲ್ಲ ತಗೊಂಡು ಸತೀಶ್ ಅವರ ತುಂಬಾ ಆಪ್ತ ಸ್ನೇಹಿತರಾಗಿರುವಂತ ರಂದೀಪ್ ಅವರು ಒಂದಷ್ಟು ಮಾಹಿತಿ ಕೊಟ್ಟರು, ಸಲಹೆ ಸೂಚನೆ ಕೊಟ್ಟರು. ಆ ಆಧಾರದ ಮೇಲೆ ಇವತ್ತು ಅಂಬರೀಶ್ ಅವರು ಇಲ್ಲಿ ಒಂದಷ್ಟು ಸ್ವಲ್ಪ ಇಲ್ಲೇ ಚಿಕಿತ್ಸೆ ನಡೆಯುತ್ತೆ ಅನ್ನುವಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅಲ್ಲೇ ಲಂಗ್ಸ್ 2 ಲಂಗ್ಸ್ ಏನಿದೆ ಅದು ದುರ್ಬಲಗೊಂಡಿರುವಂತ ಒಂದು ಮಾಹಿತಿಯನ್ನು ಮಾಧ್ಯಮದವ್ರಿಗೆ ಗುಲೇರಿಯಾ ಅವ್ರು ಕೊಟ್ಟರು ಅಂತ ಹೇಳ್ಬೋದು. ಸೊ ಆದ್ರೂ ಸಹ ಕುಟುಂಬಸ್ಥರ ಆಸೆ ಮೇರೆಗೆ, ಒತ್ತಾಸೆ ಮೇರೆಗೆ ವೈದ್ಯರು ಈ ಒಂದು ಹೆಜ್ಜೆಯನ್ನು ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಸತೀಶ್ ಕೂಡ ಇವ್ರ ಜೊತೆಗೆ ಈ ಒಂದು ಪ್ರಯಾಣ ಬೆಳೆಸ್ತಾ ಇರೋದ್ರಿಂದ ಯಾವುದೇ ತರದ ತೊಂದರೆ ಆಗ್ಲಿಕ್ಕಿಲ್ಲ. ಇನ್ನೊಂದು ಈ ಡಾಕ್ಟರ್ ವಿಕ್ರಮ್ ಅವರು ಹೇಳುವ ಪ್ರಕಾರ ಈ ಒಂದು ಪಯಣ ಏನಿದೆ ಸಿಂಗಾಪುರ್ಗೆ ಹೋಗ್ಬೇಕಾಗಿರುವಂತ ಏನು ಪಯಣ ಇದೆ ಅಂಬರೀಶ್ ಅವ್ರದ್ದು, ಇವರು ಮೆಡಿಕಲ್ ರೀಸನ್ ಹೋಗ್ತಾ ಇಲ್ಲ, ವಿಶ್ರಾಂತಿ ಹೋಗ್ತಾ ಇದ್ದಾರೆ. ಯಾವುದೇ ತೊಂದರೆ ಇಲ್ಲ, ಅವರು ಪ್ರಯಾಣ ಬೆಳೆಸಿದ್ರೆ ಏನೂ ತೊಂದರೆ ಇಲ್ಲ. ಅಲ್ಲಿ ವಿಶ್ರಾಂತಿ ಪಡೆದು ರಜನಿಕಾಂತ್ ಅವರ ತರವೇ ಅವರು ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡೆಯೋದ್ರಿಂದ ತುಂಬಾ ಆರೋಗ್ಯವಾಗಿ ಮತ್ತೆ ನಡೆಸುವ ಎಲ್ಲ ಸಾಧ್ಯತೆ ಇರುವ ಒಂದು ನಂಬಿಕೆಯಿಂದ ಕುಟುಂಬಸ್ಥರು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಬಿತಾ, ಜೇವರ್, ಅಂದ್ರೆ ಎಷ್ಟು ದಿನಗಳ ಕಾಲ ಅಲ್ಲಿ ಇರಬಹುದು ಅಂತ ಏನಾದ್ರೂ ಯಾರಾದ್ರೂ ಮಾಹಿತಿ ಕೊಟ್ಟಿದ್ದಾರೆ ಅಥವಾ ಡಾಕ್ಟರ್ ಏನಾದ್ರು ಹೇಳಿದಾರ? ಇಲ್ಲ ಸಬಿತಾ, ಅಲ್ಲಿ ಹೋದ ನಂತರ ಅಂಬರೀಶ್ ಅವ್ರಿಗೆ ಯಾವ ತರ ಚಿಕಿತ್ಸೆ ಕೊಡಬೇಕು, ಹಾಗೇನೆ ಯಾವ ತರ ವಿಶ್ರಾಂತಿ ತಗೋಬೇಕು, ಎಷ್ಟು ದಿನ ಅವ್ರು ಅಲ್ಲಿ ಇರಬೇಕು ಅನ್ನುವಂತ ಮಾಹಿತಿಯನ್ನ ವೈದ್ಯರೇ ಮೋಸ್ಟ್ಲಿ 3 ಗಂಟೆ ಹೊತ್ತಿಗೆ ನಡೆಯುವಂತ ಒಂದು ಬ್ರೀಫಿಂಗ್ ಪ್ರೆಸ್ ಮೀಟ್ ಏನ್ ನಡೀತಾ ಇದೆ ಅದರಲ್ಲಿ ಹೆಚ್ಚಿನ ಮಾಹಿತಿ ಲಭ್ಯವಾಗುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸಬಿತಾ, ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ಪ್ರಯಾಣ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಾಗ್ತಿತ್ತು ಬೆಳಿಗ್ಗೆ ಎಲ್ಲ. ಅದ್ರ ನಂತರ ಇವಾಗ ಮತ್ತೆ ದಿಢೀರಂತ ಸಿಂಗಾಪುರಕ್ಕೆ ಹೋಗುವಂತ ನಿರ್ಧಾರ ತೆಗೆದುಕೊಳ್ಳಾಗ್ತಿದೆ. ಹಾಗೇನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಕೊಟ್ಟಿರುವಂತದ್ದು. ಎಲ್ಲೋ ಅಂದ್ರೆ ಅಂಬರೀಶ್ ಅವರ ಆರೋಗ್ಯದಲ್ಲಿ ಮತ್ತೆ ಎಲ್ಲೋ ಒಂದು ಏರಿಳಿತ ಆಗಿರಬಹುದು ಅನ್ನುವಂತ ಸೂಚನೆ ಕೊಟ್ಟರು ಕೂಡ ಅಭಿಮಾನಿಗಳಿಗೆ ಏನು ಒಂದು ಗಾಬರಿ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಏನಾದ್ರೂ ಇದು ಮಾಡ್ತಿದಾರಾ ಅಂತ? ಹೌದು ಸಬಿತಾ, ಒಂದು ಅನುಮಾನ ಕಳೆದ 1 ವಾರದಿಂದ ಇತ್ತು, ಎಲ್ಲ ಪತ್ರಕರ್ತರಲ್ಲಿತ್ತು, ಅಭಿಮಾನಿಗಳಲ್ಲಿತ್ತು, ಹಾಗೇನೆ ಒಂದು ಆಪ್ತ ವಲಯದಲ್ಲೂ ಇತ್ತು. ಅಂದ್ರೆ ಅಂಬರೀಶ್ ಅವರ ಆಪ್ತ ವಲಯದಲ್ಲೂ ಇತ್ತು. ಏನಂತಂದ್ರೆ ಅಂಬರೀಶ್ ಅವ್ರಿಗೆ ಎಷ್ಟರ ಮಟ್ಟಿಗೆ ಗುಣ ಆಗಿದೆ, ಎಷ್ಟು ಸೀರಿಯಸ್ ಆಗಿದ್ದಾರೆ, ಅಥವಾ ಎಷ್ಟು ಗುಣ ಅವ್ರಿಗೆ ಆಗಿದೆ, ಗುಣಮುಖರಾಗಿದ್ದಾರೆ ಅನ್ನೋಂತ ಒಂದಷ್ಟು ಅನುಮಾನ ಇತ್ತು. ಈಗಿನ ಬೆಳವಣಿಗೆ ನೋಡಿದ್ರೆ ಸಾಕಷ್ಟು ಅನುಮಾನಗಳು ಹುಟ್ಟುತ್ತಾ ಇದೆ. ಅಂದ್ರೆ ಅಂಬರೀಶ್ ಅವರಿಗೆ ಮುಖವಾಗಿದ್ರೆ ಅವ್ರನ್ನ ಯಾಕೆ ಸಿಂಗಾಪುರ್ ಕರ್ಕೊಂಡು ಹೋಗ್ತಾರೆ ಅನ್ನುವಂತ ಒಂದು ವಿಚಾರ. ಹಾಗೇನೆ ಒಂದ್ ವೇಳೆ ಅವ್ರಿಗೆ ತುಂಬಾ ಗಂಭೀರ ಸಮಸ್ಯೆ ಇದ್ರೆ ಇಲ್ಲಿ ಇಷ್ಟು ದಿನ ಯಾಕಾದ್ರು ಅನ್ನುವಂತ ಒಂದು ಪ್ರಶ್ನೆ ಹುಟ್ಟುತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬಹುಬೇಗ ಸಿಗುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸಬಿತಾ. ಹಾಗೇನೆ ಇಲ್ಲಿಯ ವಿಕ್ರಮ್ ಆಸ್ಪತ್ರೆ ವೈದ್ಯರು ಕೂಡ 10 ಜನ ವೈದ್ಯರ ತಂಡ ಅಂಬರೀಶ್ ಅವರಿಗೆ ಚಿಕಿತ್ಸೆ ನೀಡಿದೆ. ಅದು ಲಂಗ್ಸ್ ಆಗಿರ್ಬೋದು, ಹಾಗೇನೆ ಕಿಡ್ನಿ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಹೀಗೆ ಪ್ರತ್ಯೇಕ ಭಾಗದ ಸ್ಪೆಷಲೈಸ್ಡ್ ಡಾಕ್ಟರ್ಗಳೇನಿದ್ದಾರೆ ಅವರು ಈ ಒಂದು ಚಿಕಿತ್ಸೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಆದ್ರೂ ಸಹ ಒಂದು ಕಟ್ಟ ಕಡೆಯಾಗಿ ಉಳಿಯುವಂತ ಪ್ರಶ್ನೆ, ಸಿಂಗಾಪುರ್ಗೆ ಯಾಕೆ ಯಾರಿಗೂ ಹೇಳದೆ ಅಂಬರೀಶ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಥವಾ ಅಭಿಮಾನಿಗಳಿಗೆ ಹೇಳಿ ಹೋಗ್ತಾರ, ಅಥವಾ ಮಧ್ಯರಾತ್ರಿ ಹೋಗ್ತಾ ಇರೋದ್ರಿಂದ ಒಂದಷ್ಟು ಅನುಮಾನಗಳು ಸಹಜವಾಗಿ ಹುಡ್ತಾ ಇದೆ ಅಂತ ಹೇಳ್ಬೋದು. ಸರಿತಾ, ಧನ್ಯವಾದ ಜೇವರ್ ಮಾಹಿತಿಗೆ. ನಟ ಅಂಬರೀಶ್ ಅವರನ್ನ ಬೆಳಗಿನ ಜಾವ 3:30ಕ್ಕೆ ಸಿಂಗಾಪುರ್ಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ಯಲಾಗ್ತಾ ಇದೆ. ದೆಹಲಿಯ ಡಾಕ್ಟರ್ ರಣದೀಪ್ ಗುಲೇರಿಯಾ ಅವರ ಒಂದು ಮಾಹಿತಿ ಮೇರೆಗೆ ಅಥವಾ ಅವರ ಒಂದು ಸಲಹೆ ಮೇರೆಗೆ ಕರೆದೊಯ್ಯಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಈಗ ಒಂದು ಬ್ರೇಕ್ ನಂತರ ನಮ್ಮ ಬೆಂಗಳೂರು ಮುಂದುವರಿಯುತ್ತೆ.